ಏನ್ ಹಿಂಗಕ್ಕಯ್ಯ ನಾಳೆ ಹೊಲ್ಟೇನ್ ಕೆಲ್ಸಕ್ಕೆ ತಾಮ್ತಾ ಇದಾರೆ ಕೆಲ್ಸಕ್ಕೆ ಇವಾಗ ನಾನು ಬರೋಣಂತ ಇದೀನಮ್ಮ. ಏ ಬಿಡಮ್ಮ, ಏನ್ ಗೊತ್ತೀಯ, ನಮ್ಗೆ 4-5 ವರ್ಷ ಮಾಡಿರೋರ್ಗೆನೆ ಆಗಲ್ಲ. ನೀನು ಇನ್ನೇನು ಹೊಸ್ತ ಬಂದ್ರೆ ಸೇರ್ಕೊಂಡ್ರೆ ಅವ್ರು ಬೊಯ್ಯೋ ಮಾತ್ಗೆನೆ ನೀನು ಬರೋಲ್ಲ. ಬೋಯ್ತಾರೆ ಅಲ್ಲೇನು ಬತ್ತೀಯ, ಇಲ್ಲ ಒಂದು ಅಲಸಿ ಮೇಸ ತಗೊಂಡು ಮೇಸು. ಏ ಅಕ್ಕ, ಇವಾಗ ನನಗೆ ಕೈಯಲ್ಲಿ ದುಡ್ಡು ನಡೆಯಲ್ವಲ್ಲ. ತಮ್ಮಕ್ಕೂ ಈಗ ದುಡ್ಡು ಬೇಕಮ್ಮ. 50,000 ಇಲ್ದಿದ್ದೇನು ಹೊಸ ಬರಲ್ಲ. ಈಗೆಲ್ಲ ರೇಟ್ ಆಗಿ ಹೊಸಗಳು ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳು. ಹೊಸ ತರಕ್ಕೆ ಹೋಗ್ತತಲ್ಲ ನಾಗಣ್ಣ ಅಯ್ಯಪ್ಪಂಗಂಟು. ಏ ನಿಮ್ಮ ಅಯ್ಯಪ್ಪಗೆ ಹೇಳ ತಾಯಿ, ನಿಮ್ಮ ಅಯ್ಯಪ್ಪನ ಹೊಸ ಕೊಡ್ಸಕ್ಕೆ ಹೋಗ್ತಾನಲ್ಲ, ನಿಮ್ಮ ಅಯ್ಯಪ್ಪಗೂ ಹೇಳು ಒಂದು ಕೊಡ್ತಾನೆ. ನಿಮ್ಗೇನು ದುಡ್ಡಿ ಬಾರನೇ ತಾಳ್ರೆ ಒಂದು ಹೊಸನ ಅಲ್ಲಿಗೇನು ಬತ್ತೀಯ ಗಾರ್ಮೆಂಟ್ಸಿಗೆ ಒಟ್ಟು ಧೂಳೈಕೊಂಡು ಮಾಡೋದ್ಕಿನ್ನ ಇಲ್ಲ 1-2 ಹೊಸ ಮೇಸಿರಿ ಎಷ್ಟು ವಾಸೆ ಹಾಲು ಡೈರಿಗೆ ಹೋಯ್ಕಿದ್ರೆ ದುಡ್ಡು ಬರುತ್ತಮ್ಮ. ಏನು ಮಾಡೋಣಕ್ಕ ನಮ್ಮ ಅಯ್ಯಪ್ಪ ನೋಡಲ್ಲಿ ನಿಂಗೆ ಅಕ್ಕ ಅವರೆಲ್ಲ ಹೋಗ್ತಾರೆ, ನೀನು ಹೋಗೋಕ್ಕಾಗಲ್ವೇ? ಇಲ್ಲಿ ಮನೆ ಕೂಕೊಂಡು ಏನು ಮಾಡ್ತೀಯ ಅಂತ ಹಂಗಂಬುತ್ತೆ ಗೋಣಿಕೊಂಡು ಓಡಾಡುತ್ತೆ. ಬರೀ ನಾವೇ ಓಟ ಅಂತ ಮಾಡೋಣ ಅಂತ. ಅದಕ್ಕೆ ನಾನು ಏನು ಮಾಡೋಣ, ಗೋಣಿಕೆ ಮತ್ಕೆ ನನಗೆ ಸೀಟ್ ಬರುತ್ತೆ. ಅದಕ್ಕೆ ನಮ್ಮ ಹುಡುಗರು ಕೈ ಭಯ ತಿಂಬ ದುಡ್ಡಿರಲ್ಲ, ಆಗಾಗಲೇ ಅಯ್ಯಪ್ಪನ ಕೇಳ್ಬೇಕಂದ್ರೆ ಆಗಲ್ಲ. ಅದಕ್ಕೆ ನಾನು ಗಾರ್ಮೆಂಟ್ಸಿಗೆ ಬೋತೀನಿ. ನೀನು ಬರ್ತೀನಿ ಅಂದಾಗ ಅಲ್ಲಮ್ಮ ಬರೋದು, ಅವರು ಅನೌನ್ಸ್ ಮಾಡ್ತಾರಲ್ಲ ಅವತ್ತು ಇನ್ನೊಂದಿಂದ ಬರಬೇಕು. ಕೇಳ್ಕೊಂಬರ್ತೀನಿ, ಅನೌನ್ಸ್ ಮಾಡ್ತಾರಲ್ಲ ಅವತ್ತು ನಿಮ್ಮ ಹುಡುಗರು ಕೂಟಾದ್ರು ನಿನ್ನ ಕೂಟಾದ್ರು ಹೇಳ್ತೀನಿ. ಹೇಳು ಅದ್ರ ಬಾರ್ತಮ್ಮನು ನಿಂಗಮ್ಮ ಯಾತ ಮಾತಾಡ್ತಾ ನಿಂತ್ಕೊಂಡಿದ್ದೀರ? ಯಾತ ನಿಂಗಮ್ಮ ಇನ್ನೂ ಟೈಮ್ ಆಗಿಲ್ವೇ ಗಾರ್ಮೆಂಟ್ಸಿಗೆ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲೇ? ಆಗೈತಮ್ಮ ಟೈಮು. ನಾನು ಇವಳು ಬಾರ್ತಮ್ಮ ನಾನು ಗಾರ್ಮೆಂಟ್ಸಿಗೆ ಬರ್ತೀನಿ ಕೇಳ್ಕೊಂಬ ಅಂತ ಬಂದಿದ್ಲು. ಅದಕ್ಕೆ ನಿನ್ನ ಕೈಲೆಲ್ಲಾಗುತ್ತೆ ಒಂದು ಸೀಮೆ ಸತ್ತಣ್ಣ ಮೇಸ್ ಅಂತ ನಾನು ಹೇಳ್ತಿದ್ದೆ. ಅಲ್ಲೇ ಅಮ್ಮಣಿ ಇವಾಗ ಯೋಸಲಿ ಕೇಳ್ಕೆ ಬಂದೀಯ. ನಮ್ಮ ಸೊಸೆ ತಕ್ಕೊಂದ್ಸಲಿ ಬತ್ತೀಯ, ಈ ನಿಂಗಮ್ಮನ ತಕ್ಕೊಂದ್ಸಲಿ ಹೋಗ್ತೀಯ, ಶಾಂತಮ್ಮನ ತಕ್ಕೊಂದ್ಸಲಿ ಹೋಗ್ತೀಯ, ಎಲ್ಲಾರನ್ನು ಕೇಳ್ತೀಯಮ್ಮ. ಒಂದಿನಕ್ಕೂ ಹೋಗಿದ್ದು ನಾನು ನೋಡಲೇ ಇಲ್ಲ. ನಾವು ಅವ್ರ ಟೈಮಿಗೆ ಹೇಳಿದ ಟೈಮಿಗೆ ಹೋಗೋಕ್ಕೆ ನಮ್ಮ ಯಾವ್ಯಾವ ಕೆಲಸ ಇರ್ತವೆ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾವು ಅಯ್ಯಪ್ಪ ಗಣಿಕೆಮಲ್ಲ, ಅದಕ್ಕೆ ಹೋಗೋಣ ಅಂತ ಕೇಳ್ಕೊಂಬ ಅಂತ ಹೇಳೋಣ ಅಂತ ಬಂದೆ ನಿಗ್ಗಂ ಕೈತಾಯಿ. ಕೇಳ್ಕೊಂಬತ್ತೀನಿ ಹೇಳ ತಾಯಿ, ಬರುವಂತೆ ನೀನು ಯೋಸ್ತಿನ ಬತ್ತೀಯ, ನಾನು ನೋಡ್ತೀನಿ. ಮತ್ತೆ ನಮ್ಮ ಸೊಸೆ ಹಂಗಂತಿತ್ತು, ಮಾಡೋಕ್ಕಾಗಲ್ಲ ಟಾರ್ಚರು ಅಂತ. ಅಜ್ಜಿ ನಿನ್ನಂತ ಆದರೆ ಮಾಡೋದೇ ಇಲ್ಲ. ಅಲ್ಲೊಂದು ಕ್ಷಣ ಅವ್ರು ಬೊಯ್ಯೋ ಇದಕ್ಕೇನೆ ಹೇಗುಬೇ ನಾಯಿ ಅಂತ ಬೊಯ್ತಿರ್ತಾರೆ. ಹಂಗೆ ಪಾಪ ಅಯ್ಯಮ್ಮರಂತೂ ಹತ್ತೆ ಬಿಡ್ತಾರೆ ಹೊಸೊಬ್ರಂತೂ. ನಾವೇ ನಾಳೊಬ್ರು ಅವ್ರು ಹೆಂಗೆ ಬೈದ್ರು ಬೈಸ್ಕೊಂತೀವಿ. ಸರಿ ಕಣಕ್ಕ, ನಾನು ಇನ್ನು ನಮ್ಮ ಅಯ್ಯಪ್ಪ ಹೊಲ್ತ ಕೊಯ್ಯತ್ತೆ ಬುತ್ತಿ ಕಟ್ ಕಳಿಸ್ಬೇಕು. ಇಲ್ಲಾಂದರೆ ಅಗ್ರಾಡಕ್ಕೆ ಬಂದಮ್ಮ ಅಂತ ಮಂತಾಗಿದ್ದನು ಯಾತು ಮಾಡಲ್ಲ ಅಂತ ಹೋಗ್ತೀನಿ. ಅಲ್ಲ ಕಣಿ ನಿಂಗಮ್ಮ, ಅವಳು ಕೇಳ್ಕೊಂಡು ಹೋಗ್ತಾಳೆ. ಒಂದಿನೂ ಹೋಗಿದ್ದು ನಾನು ನೋಡಲೇ ಇಲ್ಲ. ಸುಮ್ಮನೆ ನಾನು ಸೊಸೆ ತಕ್ಕ ಬರ್ತಾಳೆ, ಅಕ್ಕ ಕೇಳ್ಕೊಂಬ ನಾಳಿಕೆ ಅಂತಾಳೆ. ಸುಮ್ಮನೆ ಆಗ್ತಾಳೆ, ನೀನು ತಕ್ಕ ಬರ್ತಾಳೆ ಕೇಳ್ಕೊಂಬ ಅಂತಾಳೆ. ಒಂದಿನೂ ಹೋಗಿದ್ದು ನೋಡಲಿಲ್ಲಮ್ಮ ಮಾರಾಗಿತ್ತಿ. ಸುಮ್ಮನೆ ಕೇಳ್ಕೊಂಬರೋಕೆ ಹೇಳ್ತಾಳಲ್ವೇ? ಹ್ಞೂ ಕಣಜಿ, ಅಲ್ಲಿ ಕೇಳ್ಕೊಂಬ ಅಂತ ಹೇಳಿರ್ತಾಳೆ, ನಾನು ಕೇಳ್ಕೊಂಬೋತೀನಿ. ಎಲ್ಲಮ್ಮ ನೀನು ಕರ್ಕೊಂಡೆ ಬರಲಿಲ್ಲ ನೀನು ಅಂತ ಅಂತಾರೆ. ಟೈಮ್ ಆತೇನೋ ಹೋಗೆ ತಾಯಿ, ಇಲ್ಲೇ ನಿಂತ್ಕೊಂಡು ಮಾತಾಡ್ತೀಯ. ಹಳೆ ಉಂಡೇನು? ಹಳೆ ಉಂಡಿದ್ದು ಆಗೈತೆ, ತಿಂದಿದ್ದು ಆಗೈತೆ. ಇವಾಗ ಆಟ ಬರೋ ಟೈಮ್, ಆಟ ಹೋಗುತ್ತೆ. ಇವಾಗ ಹೋಗ್ಬೇಕು ನಾನು ಬಸ್ ಸ್ಟ್ಯಾಂಡ್ನಾಕಿ. ಮತ್ತೆ ಏನು ಸರ್ ಮಾಡಿದ್ದು ನೀನು? ಏನು ಏನು ಸರ್ ಮಾಡಿದ್ದ ತಾಯಿ? ಬೆಳಗ್ಗೆಲ್ಲ ಎಷ್ಟು ಗಂಟೆಗೆ ಎದ್ದಾಳ್ತಿಲ್ಲ ಮಣಿ? ಇಷ್ಟೊತ್ತಿಗೆ ಹಾಳೆ ಉಂಡು ಬಿಡ್ತೀಯಮ್ಮ. ನಾನು ವಾರ ಇದ್ದಾಗ ಒಂದು ಸ್ವಲ್ಪ 5 ಗಂಟೆಗೆ ಎದ್ದಾಳ್ತೀನಿ. ವಾರ ಇಲ್ದಾಗ 5:30-6 ಗಂಟೆ ಆಗುತ್ತೆ. ಆವಾಗ ಎದ್ದು ಆ ಕಡೆ ಹೊಲಿಯೋಕ್ಕೆ ಈ ಕಡೆ ಹೊಲಿಯೋಕ್ಕೆ ಸಾರಿಗೆ ಆ ಕಡೆ ಒಲೆ ಮೇಕೆ ಅನ್ನಕ್ಕೆ ಇಕ್ಕಿರ ತಮ್ಮ ಅನ್ನ ಆಗುತ್ತೆ. ಅಟೊತ್ತಿಗೆ ಸಾರಿಗೆ ಜೋಡಿಸ್ಕೊಂಡು ಸಾರು ಮಾಡಿ ರಾತು. ಆಮೇಲೆ ಒಂದು 8 ಗಂಟೆ ಹಂಗೆ ಮುದ್ದೆ ಮಾಡಿ ಉಂಡು ಅಲ್ಡದೆ ಗಾರ್ಮೆಂಟ್ಸಿಗೆ. ಹೆಂಗ ನಿಂದೆ ವಾಸ ಮರಪ್ಪ ಮಾಡಿ ಹೋಗ್ತೀಯ? ಆಟ ಬರುತ್ತೆ, ನಾನು ಹೋಗ್ತೀನಿ. ನಿಮ್ಮ ಸೊಸೆ ಕಳ್ಸೋಕೆ ಹೋಗಿ ಮತ್ತಕ್ಕೆ ಹೋಗಿ ಅವಳೇನು ಬರೋಲ್ರ ಅಪ್ಪನ ನಿನ್ನ ಸೊಸೆ. ನೋಡಿದ್ರಲ್ಲ ವೀಕ್ಷಕರೇ, ಇವಳು ಬಾರ್ತಮ್ಮ 50 ಸಲ ಕೇಳ್ಕೊಂಡು ಹೋಗ್ತಾಳೆ. ಒಂದಿನಕ್ಕೂ ಹೋಗಿದ್ದು ನೋಡಲಿಲ್ಲ. ನನ್ನ ಸೊಸೆ ತಕ್ಕ ಬರ್ತಾಳೆ, ಅಕ್ಕ ಕೇಳ್ಕೆ ಬಂದೆ ಅಂತಾಳೆ. ಇವಳು ನಿಂಗಮ್ಮ ತಕ್ಕ ಬರ್ತಾಳೆ, ಅಕ್ಕ ಯಾವಾಗ ತಾಂತಾರಕ್ಕ ಅವತ್ತು ಹೇಳಕ್ಕ ಬರ್ತೀನಿ ಅಂತಾಳೆ. ಅವತ್ತು ಕೇಳ್ಕೆ ಬಂದಿರ್ತಾರಲ್ಲ ಅವರು, ಇನ್ನೊಂದು ದಿನದಾಗ ಹೋಗೋದೇ ಇಲ್ಲ.
ಅದಕ್ಕೆ ನಿಮ್ಮೂರಾಗೂ ಹಿಂಗೆ ಭಾರತಮ್ಮನಂತಾರೆ ಇದ್ದರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.